ನಿಧಾನಕ್ಕೆ ಏನಾಗಿದೆಪ್ಪ ಅಂದ್ರೆ ಬಾಲಣ್ಣನವರು ಸತ್ಯವಂತರು, ಇವರು ಕರೆಕ್ಟ್ ಹೇಳ್ತಾ ಇದ್ದಾರೆ, ಹೋರಾಟಗಾರರು ಇವರು ಸತ್ಯವಂತರು, ಹೆಗ್ಗಡೆ ಅವರು ತಪ್ಪಿಸ್ಕೊಳ್ತಾ ಇದ್ದಾರೆ ಅನ್ನೋದು ಇನ್ನೂ ಹೆಚ್ಚು ದಿನ ಗಟ್ಟಿ ಆಗ್ತದೆ ಅನ್ನೋದಂತ. ಯಾಕಂದ್ರೆ 1, 2, 3, 4 ಸಾವಾಗಿದ್ದರೆ ಇಷ್ಟು ಮುಚ್ಚಿ ಹೋಗ್ತಿತ್ತು ನಾವು. ಆದರೆ ಇಲ್ಲೇ 100 ಸಾವುಗಳು, 1, 2 ಅಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗ ಇವತ್ತು ಜನ ಜಾಗೃತಿ ಆಗಿದ್ದಾರೆ. ಮತ್ತು SIT ಏನು ಈಗ ಅನಿವಾರ್ಯವಾಗಿ ಉತ್ತರ ಕೊಡಬೇಕಾಗಿದೆ. ಯಾಕಂದ್ರೆ ನಾಗಲಕ್ಷ್ಮಿ ನಮ್ಮ ಚೌಧರಿ ಅವರು ಜೊತೆಗೆ ಇನ್ನುಳಿದವರು ಬೆನ್ನತ್ತಿ ಬಿಟ್ಟಿದ್ದಾರೆ. ಇದಕ್ಕೂ ಯಾರಪ್ಪ ಮಾಡಿದ್ದಾರೆ ಇದನ್ನು? ಕೊಲೆಗಾರರು, ಅತ್ಯಾಚಾರಿಗಳು ಯಾರು ಅನ್ನೋ ಪ್ರಶ್ನೆಯನ್ನು ಜೋರ್ದಾರ ಹಾಕ್ತಾ ಇದ್ದಾರೆ. ಹೀಗಾಗಿ ಈ SIT ತನಿಖೆ ನಡಕ್ಕೆ ಮುಚ್ಚಿ ಹೋಗ್ತದೆ, ನಡಕ್ಕೆ ನಿಲ್ತದೆ ಅನ್ನುವಂಥ ವಿಚಾರ ಇತ್ತೀಚೆಗೆ ಅದು ಮೌನ ಆಗಲಿಕ್ಕತ್ತದೆ. ಯಾಕಂದ್ರೆ ಸತ್ಯದ ದಬಾವ ರೀತಿ ಅದ. ಎಷ್ಟೋ ಮೀಡಿಯಾಗಳು ಪ್ರಯತ್ನ ಮಾಡ್ತಾ ಇದ್ದಾರೆ, ಏನು ಮಾಡಿ ದಿಶಾವಲು ಮಾಡ್ಬೇಕಂತೇಳಿ. ಅದರಲ್ಲಿ ಚೆನ್ನೈನ ಸಿದ್ದು ಬಂದ್ ಮಾಡಿದರು. ಅದು ಒಂಡ್ರಪ್ಪ ಅಂತಂದ್ರೆ 164 ಹಳೆ ಕಾನೂನು ಪ್ರಕಾರ ಅದರ ಅಡಿಯಲ್ಲೇ ಪಾಪ ಸ್ಟೇಟ್ಮೆಂಟ್ ಫಸ್ಟ್ ಕೊಟ್ಟಿದ್ದಾನೆ. ಮತ್ತು 183 ಅಡಿಯಲ್ಲಿ ಮತ್ತೊಂದು ಸ್ಟೇಟ್ಮೆಂಟ್ ತೊಗೊಳ್ಳೋದು ಏನು ಅದು ನ್ಯಾಯ ಇದಿಲ್ಲ. ಇದೊಂದು ಏನಪ್ಪ ಅಂತಂದ್ರೆ ಈ ಕಾನೂನು ವಿರೋಧಿ ಅಂತಿದೆ, ಅಥವಾ ಬಯಲಾ ವಿರೋಧಿ ಅಥವಾ ಈ ಸಂವಿಧಾನ ವಿರೋಧಿ ನಡೆಗಳು ಎಲ್ಲ ಇವು. ಯಾಕಂದ್ರೆ ಒಂದು ಈಗ ಕೊಟ್ಟಿದ್ದಾರೆ, ನಾವು ಹೌದು ಮಾಡಿದ್ದಾರೆ, ಹೆಗ್ಡೆ ಇದ್ದಾರೆ, ಎಲ್ಲ ಇದ್ದಾರೆ. ಮತ್ತು ಜೊತೆಗೆ ತಿಮ್ಮರೋಡಿ ಅವರು ಮತ್ತು ಅವ್ರು ನಡೆದಂಥ ಮಧ್ಯದ ಸಂಭಾಷಣೆ, ಜೊತೆಗೆ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ವಿಶ್ವಾಸಾರ್ಹವಾದಂಥದ್ದು ಈ ಒಂದು ನಮ್ಮ ಇದ್ರದ್ದು ಏನಪ್ಪ ಈ ಒಂದು ಒಕ್ಕಲಿಗರ ಗುರು ಅವ್ರ ಹತ್ರ ಭೇಟಿಯಾಗಿ ಅಲ್ಲಿಯೂ ಅವ್ರಿಗೆ ಮಾತಾಡಿ ಬಂದಿದ್ದು. ಯಾಕಂದ್ರೆ ಈಗ ಹತ್ಯೆ ಆಗಿದ್ದು ಒಕ್ಕಲಿಗರ